ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ ಪ್ರಿಯರೇ. ಈ ದಿನದ ದೇವರ ವಾಕ್ಯ 1 ಯೋಹಾನ 9 ವಾಕ್ಯ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಮ್ಮ ದೇವರಾಗಿರುವಂತಹ ಯೇಸು ಕ್ರಿಸ್ತನು ಯಾರೆಂದರೆ ನಂಬಿಗಸ್ತನು ನೀತಿವಂತನೂ ಆಗಿದ್ದಾನೆ. ಆತನ ಮುಂದೆ ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡುವಾಗ ಖಂಡಿತವಾಗಿಯೂ ಆತನು ನಮ್ಮ ಎಲ್ಲ ಪಾಪಗಳಿಂದ ನಮ್ಮನ್ನು ಬಿಡಿಸಿ ಶುದ್ಧೀಕರಿಸಿ ಪರಿಶುದ್ಧವಾಗಿರುವಂತಹ ಜೀವಿತವನ್ನು ನಡೆಸಲಿಕ್ಕೆ ಸಹಾಯ ಮಾಡುವಂಥವನಾಗಿದ್ದಾನೆ. ಆದುದರಿಂದ ನಿನ್ನೆ ಏನಾಯಿತೋ, ಹೋದ ತಿಂಗಳು ಏನಾಯಿತೋ, ಹೋದ ದಿನಗಳಲ್ಲಿ ಏನಾಯಿತೋ ಅದರ ಕುರಿತಾಗಿ ಯೋಚಿಸಿದ ಹಾಗೆ ಈ ದಿನ ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳಿಂದ ನಿಮಗೆ ಬಿಡುಗಡೆ ಬೇಕಾಗಿದೆಯೋ ಆ ಕಾರ್ಯಗಳಿಗಾಗಿ ದೇವರ ಮುಂದೆ ನೀವು ಅರಿಕೆ ಇಡಿರಿ. ಯಾವ ಕಾರ್ಯಗಳಲ್ಲಿ ನೀವು ಸಿಲುಕಿಕೊಂಡಿದ್ದೀರೋ, ಯಾವ ಪಾಪ ಕಾರ್ಯಗಳು ನಿಮ್ಮನ್ನು ಹಿಡಿದಿಟ್ಟುಕೊಂಡಿದೆಯೋ ಅವೆಲ್ಲವನ್ನ ಕೂಡ ಯೇಸು ಕ್ರಿಸ್ತನ ಮುಂದೆ ಅರಿಕೆ ಮಾಡುವಾಗ ಆತನು ನಮ್ಮೆಲ್ಲರನ್ನ ಕೂಡ ಬಿಡಿಸುವಾತನಾಗಿದ್ದಾನೆ, ನಮ್ಮನ್ನು ಶುದ್ಧೀಕರಿಸುವಾತನಾಗಿದ್ದಾನೆ. ನೀವೆಂದಿಗೂ ಕೈ ಬಿಡಲ್ಪಟ್ಟವರಲ್ಲ. ನಿಮಗೆ ಬಿಡುಗಡೆ ಇಲ್ಲದೆ ಇರುವಂತಹ ಜೀವಿತ ನೀವು ಬಿಡುಗಡೆಯನ್ನು ಹೊಂದಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಪ್ರಿಯರೇ. ನಿಮ್ಮನ್ನು ಬಿಡುಗಡೆ ಮಾಡಲು, ಪಾಪಗಳಿಂದ ಬಿಡಿಸಲು ಯೇಸು ಕ್ರಿಸ್ತನು ಶಕ್ತನಾಗಿದ್ದಾನೆ. ಆತನ ಮುಂದೆ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳೋಣ. ನಾವು ಬಿಡುಗಡೆಯನ್ನು ಹೊಂದಿಕೊಂಡವರಾಗಿ ದೇವರು ಪರಿಶುದ್ಧನಾಗಿರುವ ಪ್ರಕಾರ ನಾವು ಕೂಡ ಪರಿಶುದ್ಧರಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣವಾ? ಯೇಸಪ್ಪ ಸ್ತೋತ್ರ ಕರ್ತನೆ, ಪರಿಶುದ್ಧನಾಗಿರುವಂತಹ ನಮ್ಮ ದೇವರೇ, ಅಪ್ಪ ಈ ದಿನದಲ್ಲಿಯೂ ಕೂಡ ಕರ್ತನೆ ನಿನ್ನ ಮಕ್ಕಳು ಸ್ವಾಮಿ ಯಾರೆಲ್ಲ ಕರ್ತನೆ ತಮ್ಮ ಪಾಪ ಜೀವಿತದ ಕುರಿತಾಗಿ, ತಮ್ಮ ಪಾಪಗಳ ಕುರಿತಾಗಿ ನಿನ್ನ ಮುಂದೆ ಅರಿಕೆ ಇಡುತ್ತಿದ್ದಾರೋ ಪ್ರತಿಯೊಬ್ಬೊಬ್ಬರನ್ನ ಬಿಡಿಸಲು ಶಕ್ತನೇ ನೀನಾಗಿದ್ದೀಯಾ ಯೇಸಪ್ಪ. ಯಾಕಂದ್ರೆ ನೀನು ನಂಬಿಕಸ್ತನು ಕರ್ತನ ನೀತಿವಂತನೂ ಆಗಿರುವಂತಹ ದೇವರಾಗಿದ್ದೀರಿ ಸ್ವಾಮಿ. ನಿಮ್ಮ ವಾಗ್ದಾನವು ಹೇಳುವ ಹಾಗೆ ಪ್ರತಿಯೊಬ್ಬೊಬ್ಬರನ್ನ ಅವರ ಪಾಪಗಳಿಂದ ಬಿಡಿಸಿ ಶುದ್ಧೀಕರಿಸಿ ಪರಿಶುದ್ಧವಾಗಿ ಜೀವಿಸುವಂತೆ ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೇನ್.